ಓ ನಮ ಶಿವಾಯ. ನಮಸ್ಕಾರ ಗುರುದೇವ. ಕಲಬುರಗಿಲಿಂದ ನಾವು ಕೆಲಸ ಮುಗಿಸ್ಕೊಂಡು ಹೋಗಿದ್ದ ಚಿತ್ತಾಪುರಕ್ಕೆ ಪದೇ ಪದೇ ಜಾಸ್ತಿ ಯಾಕೆ ಹೋಗಿದ್ದೆವು ಅಂತ ಹೇಳಿದಾರೆ. ಮುಗಿಲಾರ್ದ ಕತೆ ಅದ ರೀ. ಚಿತ್ತಾಪುರ ಒಳಗೆ ಯಾಕಂದ್ರೆ ಲಾಸ್ಟ್ ನಂದಿ ಬಾವಿ ನೋಡಬೇಕು ಹೋದಾಗ ಏನಾಗಿತ್ತು ಹೇಳಿದಾಗ, ನಂದೀಶ್ವರ ದೇವಸ್ಥಾನ ನಂದಿ ಬಾವಿ ಎದರ ಅದ. ಅದು ದೇವಸ್ಥಾನ ನೋಡಿಕೊಂಡು ಬಂದೆವು. ಆದರೆ ಆಮೇಲೆ ಗೊತ್ತಾಯಿತು ಸರೌಂಡಿಂಗ್ ನಂದಿ ದೇವಸ್ಥಾನ ಅದ ಅಲ್ಲ, ಸರೌಂಡಿಂಗ್ ಎಷ್ಟು ದೇವಾಲಯಗಳು ಅವಲ್ಲ ಹೇಳತ್ತಾರ. ಆದಷ್ಟು ಎಣಿಸಲಾರದಷ್ಟು ದೇವಾಲಯಗಳು ಅವ ರೀ. ಪ್ರತಿಯೊಂದು ಇಲ್ಲಿ ನೋಡ್ತಿರಲ್ಲ, ಈ ನಮನ ಅದ ನೋಡ್ರಿ. ಅದೇ ಯಾವ ದೇವಸ್ಥಾನ ಅದ ಗೊತ್ತಾಗಲ್ಲ, ಅದರ ಒಳಗಿರುವ ಲಿಂಗ ಯಾವುದು ಗೊತ್ತಿಲ್ಲ. ಈ ರೀತಿ ಹಾಳಾಗಿ ಹೋಗಿಬಿಟ್ಟವ. ಕೆಲವೊಂದು ದೇವಸ್ಥಾನಗಳು ಏನು ಮಾಡ್ತಾರೆ ಹೇಳ್ತಾರೆ, ಕ್ಲೀನ್ ಇಡ್ತಾರೆ, ಪೂಜೆ ಆಗ್ತವೆ. ಎಕ್ಸಾಂಪಲ್ ಈ ನಂದೀಶ್ವರ ದೇವಸ್ಥಾನ ಸ್ವಲ್ಪ ಕ್ಲೀನ್ ಅದ ರೀ. ಯಾಕಂದ್ರೆ ಇಲ್ಲಿ ಮಂದಿ ಓಡಾಡ್ತಾರೆ, ಈ ಜಾಗಕ್ಕೆ ಸ್ವಲ್ಪ ಕ್ಲೀನ್ ಅದ ರೀ. ಅಂದ್ರೆ ಇದರ ಸರೌಂಡಿಂಗ್ ದೇವಸ್ಥಾನಗಳು ಯಾವ ರೀತಿ ಅಂತ ಹೇಳಿದಾರೆ, 100 ಮೀಟ್ರ್ ಏನು ಅಂತ ಹೇಳಿದಾರೆ. 1-2 ದೇವಸ್ಥಾನಗಳು ಅವ. ಮತ್ತು ಅಂದ್ರೆ ಜೊತೆ ಪುಷ್ಕರಣಿಗಳು ಅವ. ಎಷ್ಟು ಅದ್ಭುತ ಗುಡಿಗಳು ಅವ ಹೇಳಿದಾರೆ, ಹೇಳಲಾರ್ದಷ್ಟು ಆಗಲ್ಲ. ಒಂದು ಟೈಮ್ ಚಿತ್ತಾಪುರಕ್ಕೆ ಹೋದ್ರಂದ್ರೆ ಹೇಳಿದಾರೆ ಈ ಎಲ್ಲ ದೇವಸ್ಥಾನಗಳು ನೋಡಿ ಬರ್ರಿ. ಯಾಕೆ ಭುಜ ತನಕ ಕೆಲವೊಂದು ನಂದಿಗಳು ಅವ ರೀ. ಮತ್ತು ಎಷ್ಟು ಶಾಸನಗಳು ಅವ ರೀ. ಕಣ್ಣಿಗೆ ಇಷ್ಟೇ ಕಾಣಿಸ್ತಾವ, ಆದರೆ ಮುಚ್ಚೋಗ್ಯವ. ಯಾರಿಗಾಗಿ ಈ ಕಾಣಲ್ಲ. ನೀವು ಏನಾದರ ನೆಕ್ಸ್ಟ್ ಟೈಮ್ ಚಿತ್ತಾಪುರಕ್ಕೆ ಹೋದ್ರಂದ್ರೆ ಹೇಳಿದಾರೆ ನೋಡಿ ಬರ್ರಿ. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು. ನಾವು ನೋಡಿ ಹೋಗಿ ಬಂದಿದ್ದೀವಿ ಚಿತ್ತಾಪುರಗೆ, ಭಾಳ ಥರ ಹೋಗಿ ಬಂದೀವಿ. ಶುಭವಾಗಲಿ. ಶರಣಾರ್ಥಿ. ಓ ನಮಃ ಶಿವಾಯ. ತುಂಬ ಧನ್ಯವಾದಗಳು.